ಹೋಮ್ ಬೌಂಡ್ ಹೆಸರೇ ಹೇಳೋ ಹಾಗೆ ಇದೊಂದು ಸೈಲೆಂಟ್ ಸಿನಿಮಾ. ಆದ್ರೆ ಇದ್ರೊಳಗಿರೋ ಕಥೆ ಇದೆಯಲ್ಲ, ಅದು ತುಂಬಾನೇ ಗಟ್ಟಿಯಾಗಿ ಮಾತಾಡುತ್ತೆ. ನಮ್ಮೆಲ್ಲರನ್ನೂ ಕಾಡಿದ ಆ ಕೋವಿಡ್ ಸಮಯದಲ್ಲಿ ನಡೆದ ಒಂದು ನೈಜ ಘಟನೆನೇ ಈ ಕಥೆಗೆ ಸ್ಫೂರ್ತಿ. ಸರಿ, ಈ ಕಥೆ ನಮ್ಮನ್ನ ಕರ್ಕೊಂಡು ಹೋಗೋದು ಕೋವಿಡ್ ಹೊತ್ತಲ್ಲಿ ಉತ್ತರ ಭಾರತದ ಒಂದು ಪುಟ್ಟ ಹಳ್ಳಿಗೆ. ಮಹತ್ವಾಕಾಂಕ್ಷೆ, ಘನತೆ, ಸ್ನೇಹ ಮತ್ತೆ ಅನಿಶ್ಚಿತತೆ, ಇದೆಲ್ಲ ಕಾಂಪ್ಲೆಕ್ಸ್ ಎಮೋಷನ್ಗಳೇ ಈ ಕಥೆಯ ಹೃದಯ ಅನ್ಬೋದು. ಇಲ್ಲಿ ಈ ಕಥೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರಪ್ಪ ಅಂದ್ರೆ ಚಂದನ್ ಮತ್ತೆ ಶೋಯಬ್. ಇವರ ಫ್ರೆಂಡ್ಶಿಪ್ ಸುಮ್ನೆ ಬಾಲ್ಯದ್ದು ಮಾತ್ರ ಅಲ್ಲ, ಅದು ಒಬ್ರಿಗೊಬ್ಬರು ಬದುಕೋಕೆ ಆಧಾರ ಇದ್ದ ಹಾಗೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪೊಲೀಸ್ ಯೂನಿಫಾರ್ಮ್ ಹಾಕೋದು ಮಾತ್ರ ಅವರ ಕನಸಾಗಿರ್ಲಿಲ್ಲ, ಅದಕ್ಕಿಂತ ದೊಡ್ಡೊಂದು ಕಾರಣ ಇತ್ತು. ಅಂದ್ರೆ ಸಮಾಜದಲ್ಲಿ ತಮಗೆ ಸಿಗದೇ ಇರೋ ಗೌರವ, ಘನತೆಯನ್ನ ಹೇಗಾದ್ರೂ ಗಳಿಸಬೇಕು ಅನ್ನೋ ಹಂಬಲ. ಅವರ ಫ್ರೆಂಡ್ಶಿಪ್ ಒಂದು ಶಕ್ತಿಯಾದ್ರೆ ತಮ್ಮ ಐಡೆಂಟಿಟಿಯನ್ನ ಪ್ರೂವ್ ಮಾಡೋದೇ ಅವರ ಅಸಲಿ ಗುರಿಯಾಗಿತ್ತು. ನೋಡಿ, ಪ್ರತಿಯೊಂದು ಫ್ರೆಂಡ್ಶಿಪ್ಗೂ ಒಂದು ಟೆಸ್ಟಿಂಗ್ ಟೈಮ್ ಬಂದೇ ಬರುತ್ತೆ ಅಲ್ವಾ? ಚಂದನ್ ಮತ್ತೆ ಶೋಯಬ್ ಲೈಫ್ನಲ್ಲೂ ಹಾಗೆ ಆಗುತ್ತೆ. ಆ ಟೆಸ್ಟ್ ಬೇರೆ ರೂಪದಲ್ಲ, ಹೊರಗಿನ ಪ್ರಪಂಚದ ಪ್ರೆಷರ್ ರೂಪದಲ್ಲಿ ಬರುತ್ತೆ. ಫಸ್ಟ್ ಎಕ್ಸಾಮ್ ಪ್ರೆಷರ್ ಜಾಸ್ತಿ ಆಯ್ತು. ಆಮೇಲೆ ಒಬ್ಬರಿಗೊಬ್ರು ಸಪೋರ್ಟ್ ಮಾಡೋದು ಬಿಟ್ಟು ಕಂಪೇರ್ ಮಾಡೋಕೆ ಶುರು ಮಾಡಿದ್ರು. ಕೊನೆಗೇನಾಯ್ತು? ಅವರ ಮಧ್ಯೆ ಇದ್ದ ಆ ಅಚಲವಾದ ನಂಬಿಕೆಗೆ ಪೆಟ್ಟು ಬಿತ್ತು. ಘನತೆ ಅನ್ನೋದು ಒಂದು ಲಿಮಿಟೆಡ್ ರಿಸೋರ್ಸ್, ಅದು ಎಲ್ರಿಗೂ ಸಿಗಲ್ಲ, ಕೆಲವರಿಗೆ ಮಾತ್ರ ಅನ್ನೋ ಫೀಲಿಂಗ್ ಬಂದಾಗ ಎಂಥ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಕೂಡ ಅಲುಗಾಡಿ ಬಿಡ್ಬೋದು. ಈ ಕಹಿ ಸತ್ಯವನ್ನೇ ಸಿನಿಮಾ ತುಂಬಾ ಸೈಲೆಂಟ್ ಆಗಿ ನಮ್ಮ ಕಣ್ಣು ಮುಂದೆ ಇಡುತ್ತೆ. ಒಂದು ಪರ್ಸನಲ್ ನೋಟ್ ಏನಂದ್ರೆ, ಹಿಂದಿ ಭಾಷೆ ಪೂರ್ತಿಯಾಗಿ ಬರ್ದೇ ಇದ್ರು ಚಂದನ್ ಮತ್ತೆ ಶೋಯಬ್ ಅವರ ಪರ್ಫಾರ್ಮೆನ್ಸ್, ಅವರ ಎಕ್ಸ್ಪ್ರೆಷನ್, ಅವರ ಸೈಲೆನ್ಸ್, ಅವರ ಹತಾಶೆ, ನೋವು ಎಲ್ಲವೂ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನ ಮೀರಿ ಕನೆಕ್ಟ್ ಆಗುತ್ತೆ. ಈ ಸಿನಿಮಾದಲ್ಲಿ ಅಷ್ಟೊಂದು ವರ್ಕ್ ಆಗಿರೋದೇನು? ಮೊದಲನೇದು, ಇದೊಂದು ನೈಜ ಕತೆ ಅನ್ನೋ ಇಂಪ್ಯಾಕ್ಟ್. ಎರಡನೇದು, ಪಾತ್ರಗಳ ನಡುವಿನ ಆ ಜೆನ್ಯೂನ್ ಎಮೋಷನಲ್ ಬಾಂಡ್. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾನೇ ನ್ಯಾಚುರಲ್ ಆಗಿರೋ ಪರ್ಫಾರ್ಮೆನ್ಸ್ಗಳು. ಇದೆಲ್ಲ ಸೇರಿ ಒಂದು ಅದ್ಭುತ ಅನುಭವ ಕೊಡುತ್ತೆ. ಆದ್ರೆ ಸಿನಿಮಾದ ಪೇಸ್ ತುಂಬಾನೇ ಸ್ಲೋ ಇದೆ. ಇದು ಕೆಲವರಿಗೆ ಬೋರ್ ಹೊಡಿಸಬಹುದು. ಇನ್ನು ಇಡೀ ಕತೆ ಆ ಇಬ್ರ ಮೇಲೆನೆ ಫೋಕಸ್ ಆಗಿರೋದ್ರಿಂದ ಸೈಡ್ ಕ್ಯಾರೆಕ್ಟರ್ಗಳಿಗೆ ಅಷ್ಟೊಂದು ಸ್ಕೋಪ್ ಇಲ್ಲ. ಮತ್ತೆ ಇಲ್ಲಿ ಓವರ್ ದ ಟಾಪ್ ಡ್ರಾಮಾ ಏನೂ ಇಲ್ಲ, ಎಲ್ಲವೂ ತುಂಬಾನೇ ಸಟ್. ಹೋಮ್ ಬೌಂಡ್ ಖಂಡಿತವಾಗ್ಲೂ ಒಂದು ಪ್ರಾಮಾಣಿಕ, ಇಮೋಷನಲಿ ಹಾನೆಸ್ಟ್ ಸಿನಿಮಾ. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಈ ಚಿತ್ರಕ್ಕೆ ನಮ್ಮ ಕಡೆಯಿಂದ ಸಿಗೋ ರೇಟಿಂಗ್ 5ಕ್ಕೆ 4. ಕೊನೆಗೆ ಹೇಳೋದು ಒಂದೇ ಮಾತು, ಇದು ಥಿಯೇಟ್ರಲ್ಲಿ ಗಲಾಟೆ ಮಾಡಿ ಮರ್ತು ಹೋಗೋ ಸಿನಿಮಾ ಅಲ್ಲ, ಬದ್ಲಿಗೆ ಸಿನಿಮಾ ನೋಡಿ ಮನೆಗೆ ಬಂದ ಮೇಲೂ ನಿಮ್ ಜೊತೆ ಸೈಲೆಂಟ್ ಆಗಿ ಉಳ್ಕೊಳ್ಳುವಂಥ ಸಿನಿಮಾ.